ಈ ವಿಡಿಯೋನ ಆ್ಯಕ್ಚುಲಿ ನಾನು ಮಾಡಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ. ಬಟ್ ಐ ರಿಗ್ರೆಟ್ ಬೈಯಿಂಗ್ ಸಮಥಿಂಗ್. ಸೊ ನೀವು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಈ ಒಂದು ವಸ್ತುನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಈ ವಿಡಿಯೋನ ಫುಲ್ ನೋಡಿ. ಬಿಕಾಸ್ ನಾನು ಮಾಡಿದಂಥ ಮಿಸ್ಟೇಕ್ನ ನೀವು ಯಾರೂ ಮಾಡಬೇಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡಿದಂಥ ಒಂದು ಸ್ಟ್ಯಾಂಡ್ ಬಗ್ಗೆ ಹಾನೆಸ್ಟ್ ರಿವ್ಯೂನ ಕೊಡ್ತಾ ಇದ್ದೀನಿ. ನಾನು ಇದನ್ನು ಜಸ್ಟ್ ರಿವ್ಯೂ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಡಿಸಪಾಯಿಂಟ್ ಆಗಿದೆ. ಹಾಗೆಯೇ ಐ ಫೆಲ್ಟ್ ಲೈಕ್ ಆಲ್ರೆಡಿ ನಾನು ಪರ್ಚೇಸ್ ಮಾಡಿದ್ದೀನಿ. ಅಟ್ಲೀಸ್ಟ್ ಬೇರೆಯವ್ರಿಗೆ ಈ ಮಿಸ್ಟೇಕ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಒಂದು ವಿಷಯನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಎಸ್ಪೆಷಲಿ ಇನ್ಸ್ಟಾಗ್ರಾಮ್ಲಿ ತುಂಬಾ ರೀಲ್ಸ್ ವೈರಲ್ ಆಗ್ತಿತ್ತು ಈ ಒಂದು ಸ್ಟ್ಯಾಂಡ್ ಬಗ್ಗೆ. ಸೊ ರೀಲ್ಸ್ ನೋಡಿ, ಬ್ಯೂಟಿಫುಲ್ ಸೆಟಪ್ ನೋಡಿ, ನಮ್ಮನೆ ಲಕ್ಷ್ಮಿ ಪೂಜೆನಲ್ಲೂ ಕೂಡ ನಾನು ತುಂಬಾ ಚೆನ್ನಾಗಿ ಮಾಡ್ಬೋದು, ಸೂಪರ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಾನು ಕೂಡ ಅದೇ ಅನ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಹೀಗೆ ಅಂತ ಈ ಒಂದು ವಸ್ತುನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಐ ಫೆಲ್ಟ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಅಟ್ಲೀಸ್ಟ್ ಬೇರೆಯವ್ರಿಗೆ ಈ ಮಿಸ್ಟೇಕ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಒಂದು ವಿಷಯನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ರೀಲ್ಸ್ ವೈರಲ್ ಆಗ್ತಿತ್ತು. ಈ ಟೈಪ್ ಆಫ್ ಸ್ಟ್ಯಾಂಡ್ ಇದೆಯಲ್ಲ, ಇದಂತೂ ತುಂಬಾ ವೈರಲ್ ಆಗಿದೆ. ಹಂಡ್ರೆಡ್ಸ್ ಆಫ್ ವೀಡಿಯೋಸ್ನ ನೋಡಿದ್ದೀನಿ ನಾನು. ಸೊ ರೀಲ್ಸ್ ನೋಡಿ, ಬ್ಯೂಟಿಫುಲ್ ಸೆಟಪ್ ನೋಡಿ, ನಮ್ಮನೆ ಪೂಜೆ ಸೆಟಪ್ ಕೂಡ ಸೂಪರ್ ಆಗಿ ಕಾಣಬೇಕು ಅಂತ ಪರ್ಚೇಸ್ ಮಾಡೋರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಫಸ್ಟು ನಾನು ಯಾಕೆ ಇದನ್ನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಅಮ್ಮನವ್ರನ್ನ ಕೂರಿಸೋದು ಎಲ್ರಿಗೂ ಆಸೆ ಇರುತ್ತೆ. ಸೊ ನೀಟಾಗಿ ಯಾವ ಪ್ಲೇಸಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಹೇಗೆ ಏನು ಅಂತ ಹೇಳ್ಬಿಟ್ಟು ಒಂದು ಪ್ರಾಪರ್ ಸ್ಟ್ಯಾಂಡ್ ಬೇಕು ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ತಿರುತ್ತೆ. ಆ್ಯಂಡ್ ನನಗೂ ಕೂಡ ಹಾಗೇನೇ ಇತ್ತು. ನಾರ್ಮಲ್ ಚೇರ್ ಇಲ್ಲ ಅಂತಂದರೆ ಒಂದು ಟೇಬಲ್ ಇದೆಲ್ಲ ಇಟ್ಕೊಂಡ್ರೆ ಅಷ್ಟೊಂದು ಎಸ್ಥೆಟಿಕ್ಕಾಗಿ ಕಾಣಲ್ಲ. ಒಂದೊಂದು ಸೈಜಲ್ಲಿ ಇರುತ್ತೆ. ಸೊ ಇಲ್ಲಾಂದರೆ ಲೆಂತ್ ಅಡ್ಜಸ್ಟ್ ಆಗುತ್ತೋ ಏನೋ ಅಂತ ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ನನಗೆ ಆ್ಯಕ್ಚುಲಿ ನನ್ನ ಹತ್ರ 3 ಟೇಬಲ್ಸ್ ಆಲ್ರೆಡಿ ಇತ್ತು. ಬಟ್ ನನಗೆ ಜಾಗದ್ದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜಾಗ ಉಳಿತಾ ಇರಲಿಲ್ಲ. ಕೆಳಗಡೆ ಎಲ್ಲ ಏನು ಡೆಕೋರೇಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರದ ಒಂದು ಪ್ರಾಡಕ್ಟ್ನ ನೋಡಿದೆ. ಎಸ್ಪೆಷಲಿ ರೀಲ್ಸಲ್ಲಿ ಫುಲ್ ಡೆಕೋರೇಷನ್ ಮಾಡಿ ಸಾರಿ, ಫ್ಲವರ್, ಜ್ಯುವೆಲ್ರಿ ಎಲ್ಲ ಹಾಕಿ ಲಕ್ಷ್ಮಿ ಅಮ್ಮನ ಸೆಟಪ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು. ಸೊ ನ್ಯಾಚುರಲಿ ನನಗೂ ಕೂಡ ಅದೇ ಥರ ಸೆಟಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದ್ಸಲ ಅನ್ನಿಸ್ತು, ಆಯಿತಾ. ಆ್ಯಂಡ್ ಹಾನೆಸ್ಟ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತು ಅಂತಲೇ ಹೇಳ್ಬೋದು. ಎವ್ರಿ ಒನ್ ಈಸ್ ಯೂಸಿಂಗ್ ದಿಸ್, ಮೇ ಬಿ ದಿಸ್ ಇಸ್ ದ ಈಸಿಯೆಸ್ಟ್ ಆಪ್ಷನ್ ಅಂತ ಅಂದ್ಕೊಂಡು ಆರ್ಡರ್ ಮಾಡೇ ಬಿಟ್ಟೆ. ಅಟ್ ದ್ಯಾಟ್ ಟೈಮ್ ನನಗೆ ಆ್ಯಕ್ಚುಲಿ ಇದು ಮಿಸ್ಟೇಕ್ ಅಂತ ಒಂದು ಸ್ವಲ್ಪನೂ ಅನಿಸಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಪ್ರಾಡಕ್ಟ್ ಏನೋ ಡೆಲಿವರಿ ಆಯಿತು. ಫಸ್ಟ್ ಇಂಪ್ರೆಷನ್ ಆ್ಯಕ್ಚುಲಿ ಸ್ವಲ್ಪನೂ ಬ್ಯಾಡ್ ಇರಲಿಲ್ಲ. ಸ್ಟ್ಯಾಂಡ್ ನೋಡಿದಾಗ ಸ್ಟಡಿ ಆಗಿದೆ ಅಂತ ಅನ್ನಿಸ್ತು. ಫಿನಿಶಿಂಗ್ ಕೂಡ ತುಂಬಾ ಓಕೆ ಅನ್ನಿಸ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ನೋಡಿದಾಗ ಓಕೆ ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಪ್ರಾಬ್ಲಿ ಅದಕ್ಕೆ ಒಂದು ಇಮಿಡಿಯೇಟ್ ಆಗಿ ನೆಗೆಟಿವ್ ರಿವ್ಯೂ ಮಾಡೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಎಲ್ಲ ಚೆಕ್ ಮಾಡಿ ಹೇಗಿದೆ ಏನು ಅಂತ ಎಲ್ಲ ನೋಡಿದೆ. ಬಿಕಾಸ್ ಸಮ್ಟೈಮ್ಸ್ ಪ್ರಾಡಕ್ಟ್ನ ಜಸ್ಟ್ ಬಾಕ್ಸಿಂದ ತೆಗೆದು ನೋಡಿದಾಗ ಅಲ್ವಾ ಒಂದು ಬೇರೆ ಫೀಲಿಂಗ್ ಇರುತ್ತೆ. ಬಟ್ ಆ್ಯಕ್ಚುಲಿ ಯೂಸ್ ಮಾಡಿ, ಸೆಟಪ್ ಮಾಡಿ, ವೇಟ್ ಎಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಲಾಂಗ್ ಟೈಮ್ ಇಟ್ಕೊಂಡಾಗ ನಾವು ಡಿಫ್ರೆಂಟ್ ರಿಯಾಲಿಟಿನೇ ಗೊತ್ತಾಗುತ್ತೆ, ಆಯಿತಾ. ಸೊ ವರಮಹಾಲಕ್ಷ್ಮಿ ಸೆಟಪ್ ಮಾಡೋವಾಗ ಆ ಡಿಫ್ರೆನ್ಸ್ ಕ್ಲಿಯರ್ಲಿ ನನಗೆ ಗೊತ್ತಾಯಿತು. ಆ್ಯಂಡ್ ದ್ಯಾಟ್ಸ್ ವೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ಮೇ ಬಿ ಐ ಶುಡಂಟ್ ಹ್ಯಾವ್ ಬಾಟ್ ದಿಸ್ ಅಂತ ಹೇಳ್ಬಿಟ್ಟು. ಸೊ ಅದು ತುಂಬಾ ಪ್ರಾಬ್ಲಮ್ ಆಯಿತು, ಆಯಿತಾ. ಸೆಟ್ ಮಾಡುವಾಗ ಎಲ್ಲ ಸ್ಟಡಿಯಾಗೇನೆ ಅನ್ನಿಸ್ತು, ನೀಟಾಗೆಲ್ಲ ಆಯಿತು. ಬಟ್ ಅದ್ರ ಮೇಲೆ ನಾವು ಕಳಶ ಇಡುವಾಗ ಏನೋ ಒಂಥರ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ. ಬಟ್ ದೆನ್ ಮೈ ಮಮ್ ವಾಸ್ ಇಲ್ಲ ನೀನು ಎಲ್ಲ ಇಟ್ಟ ಮೇಲೆ ಸರಿ ಆಗುತ್ತೆ, ಅದು ಇಡು ಹೇಳಿದ್ರು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ನನಗೆಲ್ಲ ಡೆಕೋರೇಟ್ ಮಾಡಿದೆ, ಎಲ್ಲ ಮಾಡಿದೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಂಗೆ ಅನ್ನಿಸ್ತಿತ್ತು ಇದು ಯಾಕೋ ಸರಿ ಆಗ್ತಾ ಇಲ್ಲ, ಇದು ಯಾಕೋ ಸರಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅಮ್ಮನ ಹತ್ರ ಎಲ್ಲ ಮಾತಾಡುವಾಗ ಇಲ್ಲ ಅದೆಲ್ಲ ಕಳಸ ಎಲ್ಲ ಇಟ್ಟು ಅದ್ರ ಮೇಲೆ ಭಾರ ಕೂತಾಗ ಸರಿ ಆಗುತ್ತೆ. ಆ್ಯಂಡ್ ನೀವು ಕೆಳಗಡೆ ಕೂಡ ನೋಡ್ಬೋದು ನಾನು ಲೋಟಗಳನ್ನ ಇಟ್ಟಿದ್ದೀನಿ. ದ್ಯಾಟ್ಸ್ ಬಿಕಾಸ್ ಅದು ಸ್ಟಡಿಯಾಗಿ ಇರಲಿಲ್ಲ ಅಂತಲ್ಲ, ನನಗೇನೋ ಸ್ವಲ್ಪ ಭಯ ಆಯಿತು. ಅಕಸ್ಮಾತ್ ಏನಾದರೂ ಅದು ತುಂಬ ಚಿಕ್ಕದಾಗಿದೆ, ಕೆಳಗಡೆ ಒಂದು ಬುಷಸ್ ಎಲ್ಲ ಏನೂ ಕೊಟ್ಟಿಲ್ಲ, ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ನಾನು ಇಲ್ಲ ಒಂದು ಲೋಟದಲ್ಲಿ ಅಕ್ಕಿ ಹಾಕ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ನಾನು ಒಂದು ಲೋಟದಲ್ಲಿ ತುಂಬಿಸ್ಬಿಟ್ಟು 4 ಸೈಡ್ಗೂ ಲೋಟನ ಇಟ್ಟಿದ್ದೀನಿ. ನೀವು ನೋಡಬಹುದು, ಏನೂ ಮಾಡಿಲ್ಲ, ಜಸ್ಟ್ ಅದ್ರ ಮೇಲೆ ಭಾರ ಇಟ್ಟಿರೋದು ಅಷ್ಟೇ. ಓವರ್ ದ ಟೈಮ್ ಈ ಸ್ಕ್ರೂಸ್ ಎಲ್ಲ ಲೂಸ್ ಆಗಿಬಿಟ್ಟಿತ್ತು. ಸೊ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಫಸ್ಟ್ ಥಿಂಗ್ ಪ್ರಾಡಕ್ಟ್ ಫೋಟೋಸ್ ಆ್ಯಂಡ್ ರೀಲ್ಸಲ್ಲಿ ಕಾಣೋದು ತುಂಬಾ ಬೇರೆ ಆಗಿರುತ್ತೆ. ರಿಯಲ್ ಲೈಫಲ್ಲಿ ಯೂಸ್ ಮಾಡಿದಾಗ ನಮಗೆ ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಇರಲ್ಲ. ಎಸ್ಪೆಷಲಿ ನಮ್ಮ ಪೂಜೆ ಸೆಟಪ್ ಅಂತಂದರೆ ನಾವು ಜಸ್ಟ್ 1 ಮಿನಿಟ್ ಯೂಸ್ ಮಾಡಿ ರಿಮೂವ್ ಮಾಡಿ ಬಿಸಾಕ್ತೀವಿ, ಅಲ್ಲೋ ಇಲ್ಲೋ ಇಡ್ತೀವಿ ಅಂತಲ್ಲ. ಲಕ್ಷ್ಮೀ ಅಮ್ಮನ ಐಡಲ್ನ ಪ್ರಾಪರ್ ಆಗಿ ಇಟ್ಕೊಂಡು ಫುಲ್ ಡೆಕೋರೇಟ್ ಮಾಡಿ ಹೋಲ್ ಡೇ, 1 ನೈಟ್ ಮತ್ತು 1 ಡೇ ಇರಬೇಕು. ಅದು ಪೂಜೆ ಕಂಪ್ಲೀಟ್ ಆಗೋ ತನಕ ಸ್ಟೇಬಲ್ ಆಗಿ ಇರಬೇಕು. ಆ್ಯಂಡ್ ಫಾರ್ ಮೀ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇನಿಷಿಯಲಿ ಸ್ಟಡಿ ಅನ್ನಿಸ್ತು, ಬಟ್ ಆಫ್ಟರ್ ಆ್ಯಕ್ಚುಲಿ ಯೂಸಿಂಗ್ ಇಟ್ ನನಗೆ ಕಾನ್ಫಿಡೆನ್ಸ್ ಅಷ್ಟೊಂದು ಇರಲಿಲ್ಲ. ಸೊ ಸ್ಟಾರ್ಟಿಂಗ್ ಕೂಡ ಅಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ ನಾನು. ಅದಾದಮೇಲೆ
ಸ್ಟಡಿ ಆಗಿದೆ, ಓಕೆ ಚೆನ್ನಾಗಿದೆ, ಸೈಜ್ ಒಂದು ಸ್ವಲ್ಪ ಚಿಕ್ಕದು ಅನಿಸ್ತು, ಬಟ್ ಸ್ಟಿಲ್ ಇಟ್ಸ್ ಓಕೆ, ಮ್ಯಾನೇಜಬಲ್, ಅಡ್ಜಸ್ಟೇಬಲ್ ಅಂತ ಅಂದ್ಕೊಂಡು ಓಕೆ ಅಂತ ಹೇಳಿ ನಾನು ಹಂಗೇನೆ ಪ್ರೊಸೀಡ್ ಮಾಡಿದೆ. ಸೊ ಅದಾದಮೇಲೆ ಈ ನಾನು ಕೊಟ್ಟಿರೋವಂಥ ಪ್ರೈಸ್ಗೆ ಇನ್ನೂ ಬೇರೆ ಆಪ್ಷನ್ ಚೂಸ್ ಮಾಡ್ಬೋದಿತ್ತೇನೋ ಅಂತಲೂ ಅನ್ನಿಸ್ತು. ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ಇದೆಲ್ಲ ಬೇರೆ ಸೈಟ್ಸಲ್ಲಿ ಇದೆ ಆಯಿತಾ. ಲೈಕ್ ನಾನು ಪರ್ಚೇಸ್ ಮಾಡಿದ್ದು ಮೀಶೋಯಿಂದ. ಐ ಫೀಲ್ ಲೈಕ್ ನಾನು ಮಿಂತ್ರಾಯಿಂದ ಒಂದು ತರಿಸ್ಬೇಕು ಅಂತ ಅನ್ನಿಸ್ತು. ಬಿಕಾಸ್ ಮಿಂತ್ರಾದಲ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿಗೆ ಒಂದು ಸ್ವಲ್ಪ ಬೇರೆ ಮಟೀರಿಯಲ್ ಆ ಥರದ್ದೆಲ್ಲ ಇದೆ. ನಾನು ಮತ್ತೆ ಚೆಕ್ ಮಾಡಿದೆ ಯಾವಾಗ ನನಗೆ ಇದ್ರ ಬಗ್ಗೆ ರಿಗ್ರೆಟ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಂಗೆ ಅನ್ನಿಸ್ತು ಇಲ್ಲ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು ಸಿಕ್ತಿತ್ತೇನೋ ಅಂತ. ಸೊ ಆವಾಗ ನಂಗೆ ತುಂಬಾ ರಿಗ್ರೆಟ್ ಆಯಿತು. ಪ್ರಾಡಕ್ಟ್ ಕಂಪ್ಲೀಟ್ಲಿ ಯೂಸ್ಲೆಸ್ ಅಂತ ನಾನಂತೂ ಹೇಳಕ್ಕೆ ಹೋಗಲ್ಲ. ಮೇ ಬಿ ಕೆಲವರಿಗೆ ಇದು ವರ್ಕ್ ಆಗಬಹುದು, ಬಟ್ ಫಾರ್ ಮೀ ಕನ್ಸಿಡರಿಂಗ್ ದ ಪ್ರೈಸ್, ಎಕ್ಸ್ಪೆಕ್ಟೇಷನ್, ಆ್ಯಕ್ಚುಯಲ್ ಯೂಸ್ ಎಲ್ಲದನ್ನು ಕನ್ಸಿಡರ್ ಮಾಡಿದರೆ ಐ ಡೋಂಟ್ ಫೀಲ್ ಇಟ್ ವಾಸ್ ವರ್ತ್ ಇಟ್. ಆ್ಯಂಡ್ ದ್ಯಾಟ್ಸ್ ವೈ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಬಿಕಾಸ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಅಟ್ಲೀಸ್ಟ್ ನೀವು ಪರ್ಚೇಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಗಾಗತ್ತಾ ಏನು ಅಂತ. ತರ್ತಿದ್ದಂಗೆ ಪ್ರಾಡಕ್ಟ್ ಡೆಲಿವರ್ ಆಗಿದ ತಕ್ಷಣವೇ ಚೆಕ್ ಮಾಡಿ ಎಲ್ಲ ಸರಿ ಇದೆಯಾ ಇಲ್ವಾ ಏನು ಅಂತ ಒಂದ್ಸರಿ ನೋಡ್ಕೊಳ್ಳಿ. ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ರಿಟರ್ನ್ ಪೀರಿಯಡ್ ಮುಗ್ದೋಯ್ತು ಅಂತಂದ್ಮೇಲೆ ಆಬ್ವಿಯಸ್ಲಿ ರಿಟರ್ನ್ ಮಾಡೋಕ್ಕಾಗಲ್ಲ. ಸೊ ನನಗೆ ಮೋಸ್ಟ್ ಪ್ರಾಬ್ಲಿ ಈಗ ರಿಟರ್ನ್ ವಿಂಡೋ ಕ್ಲೋಸ್ ಆಗಿದೆ, ಐ ಡೋಂಟ್ ನೋ, ಲೈಕ್ ನಾನು ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಈ ಥರ ಪ್ರಾಬ್ಲಮ್ ಆಗುತ್ತೆ, ಇಟ್ಸ್ ಓಕೆ. ಸೊ ಈ ಥರ ನಂತರ ಯಾರಾದರೂ ಪರ್ಚೇಸ್ ಮಾಡೋರು ಇದ್ದೀರಾ ಅಂತಂದರೆ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಫಿಲ್ಮ್ ಮಾಡ್ತಾ ಇರೋದು. ಐ ವುಡ್ ಲೈಕ್ ಟು ಸೇ ಐ ಗಾಟ್ ಸ್ಕ್ಯಾಮ್ಡ್ ಬೈ ದ ಹೈಪ್. ಹಾನೆಸ್ಟ್ಲಿ ಸ್ಕ್ಯಾಮ್ಡ್ ಅಂತ ವರ್ಡ್ನ ನಾನು ಇಲ್ಲಿ ಪ್ರಾಡಕ್ಟ್ ಸ್ಕ್ಯಾಮ್ ಅಂತ ಮೀನಿಂಗಲ್ಲಿ ಯೂಸ್ ಮಾಡ್ತಾ ಇಲ್ಲ. ಐ ಗಾಟ್ ಇನ್ಫ್ಲೂಯೆನ್ಸ್ಡ್ ಬೈ ದ ಹೈಪ್ ಆಯಿತಾ. ಪ್ರಾಡಕ್ಟ್ ಸ್ಕ್ಯಾಮ್ ಆಗಿದೆ ಅಂತ ಅಲ್ಲ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಲೈಕ್ ದ್ಯಾಟ್ಸ್ ಕಂಪ್ಲೀಟ್ಲಿ ಈಚ್ ಇಂಡಿವಿಜುವಲ್ ಒಪಿನಿಯನ್ ಆಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಹಂಡ್ರೆಡ್ಸ್ ಆಫ್ ರೀಲ್ಸ್ನ ನೋಡಿ ಸೇಮ್ ಪ್ರಾಡಕ್ಟ್ನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿರ್ತಾರೆ. ನಮಗೆ ಆಟೋಮ್ಯಾಟಿಕಲಿ ದಿಸ್ ಮಸ್ಟ್ ಬಿ ಗುಡ್ ಅಂತ ಫೀಲಿಂಗ್ ಕೂಡ ಬರುತ್ತೆ. ಬಟ್ ರೀಲ್ಸಲ್ಲಿ ಮೋಸ್ಟ್ಲಿ ಪ್ರಾಡಕ್ಟ್ನ ಬ್ಯೂಟಿಫುಲ್ ಆ್ಯಂಗಲಿಂದ, ಬ್ಯೂಟಿಫುಲ್ ಲೈಟಿಂಗಲ್ಲಿ, ಬ್ಯೂಟಿಫುಲ್ ಡೆಕೋರೇಷನ್ ಜೊತೆ ಶೋ ಮಾಡ್ತಾ ಇರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ ಅವ್ರಿಗೆ ಬಂದಿರೋ ಪ್ರಾಡಕ್ಟ್ ತುಂಬ ಸ್ಟಡಿಯಾಗೆ ತುಂಬ ಚೆನ್ನಾಗಿರ್ಬೋದು. ನನಗೆ ಬಂದಿರೋ ಪ್ರಾಡಕ್ಟ್ ಸ್ವಲ್ಪ ಸ್ಟಡಿನೆಸ್ ಕಡಿಮೆ ಇರ್ಬೋದು, ಇಲ್ಲ ಸ್ವಲ್ಪ ಇಟ್ಟಾಗ ಅಲ್ಲಾಡ್ತಾ ಇರ್ಬೋದು. ಬಿಕಾಸ್ ಒಂದು ಪ್ರಾಡಕ್ಟ್ ಥರನೇ ಇನ್ನೊಂದು ಇರಲ್ಲ. ಲೈಕ್ ಎಲ್ಲದನ್ನು ಮ್ಯಾನ್ ಮೇಡ್ ಆಗಿರೋದ್ರಿಂದ ಲೈಕ್ ಅದನ್ನು ಮಾಡುವ ಸಣ್ಣ ಪುಟ್ಟ ಏನಾದರೂ ಫಾಲ್ಟ್ಸ್ ಇರುತ್ತೆ. ಆ ಥರ ಫಾಲ್ಟ್ ಇರೋ ಪೀಸ್ ನನಗೆ ಬಂದು ಸಿಕ್ತು ಅಂತ ಅಂದಾಗ ಆಬ್ವಿಯಸ್ಲಿ ನನಗದು ಲೈಕ್ ನನ್ನ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡಲ್ಲ. ಸೊ ಅದೇ ಯಾರು ವಿಡಿಯೋ ಮಾಡಿ ತೋರಿಸಿರ್ತಾರಲ್ವ ಅವ್ರಿಗೆ ಪರ್ಫೆಕ್ಟ್ ಆಗಿರೋ ಪ್ರಾಡಕ್ಟ್ ಕೂಡ ಬಂದಿರಬಹುದು. ಸೊ ಅಗೇನ್ ಲೈಕ್ ಇದನ್ನು ನಾನು ತೊಗೊಳ್ಳೇಬಾರ್ದು, ಇದು ಚೆನ್ನಾಗೇ ಇಲ್ಲ ಅಂತ ಹೇಳಕ್ಕೆ ಹೊರಟಿಲ್ಲ. ಬಿಕಾಸ್ ಅದನ್ನು ತೊಗೊಂಡಾಗ ನೀವು ನೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ನೀಟಾಗಿ ಚೆಕ್ ಮಾಡಬೇಕು. ಸೊ ಆ್ಯಕ್ಚುಯಲ್ ಆಗಿ ಯೂಸ್ ಮಾಡಿದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗೋಗ್ಬಿಡುತ್ತೆ. ಆ್ಯಂಡ್ ಐ ಥಿಂಕ್ ನಾನಿಲ್ಲಿ ಮಾಡಿದ ಮಿಸ್ಟೇಕ್ ಏನಂತಂದರೆ ಟೂ ಮೆನಿ ರೀಲ್ಸ್ನ ನೋಡಿಬಿಟ್ಟು ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಅಸಂಪ್ಷನ್ ಮಾಡಿದ್ದು. ಆ್ಯಂಡ್ ಲೈಕ್ ಎಲ್ಲಾದರೂ ಬೇರೆ ಸೈಟಿಂದ ನಾನು ಪರ್ಚೇಸ್ ಮಾಡಿದ್ರೆ ನನಗೇನೋ ಚೆನ್ನಾಗಿ ಅನ್ನಿಸ್ತಿತ್ತೇನೋ, ಇಲ್ಲ ಅಂತಂದರೆ ಇದೇ ಸೈಟಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಿದ್ದಿದ್ರೆ, ಇಲ್ಲ ಬೇರೆ ಪ್ರಾಡಕ್ಟ್ ಈ ಒಂದು ನನಗೇನು ಇವಾಗ ಡೆಲಿವರ್ ಆಗಿದೆ ಇದ್ರ ಬದಲು ಸೇಮ್ ಪ್ರಾಡಕ್ಟ್ ಬೇರೆ ಐಟಮ್ ಲೈಕ್ ಸೇಮ್ ಐ ಮೀನ್ ಟು ಸೇ ಲೈಕ್ ಸೇಮ್ ಪ್ರಾಡಕ್ಟೇನೆ ಬೇರೆ ಪೀಸ್ ನನಗೆ ಬಂದಿದ್ದಿದ್ರೆ ಲೈಕ್ ಏನು ಫಾಲ್ಟ್ಸ್ ಇಲ್ಲದೆ ಇರೋ ಅಂಥ ಪೀಸು ಚೆನ್ನಾಗಿ ಆಗ್ತಿತ್ತೇನೋ. ಸೊ ಹಾಗಾಗಿ ಪ್ಲೀಸ್ ನಾನು ಏನು ಹೇಳ್ತೀನಿ ಅಂತಂದರೆ ಜಸ್ಟ್ ಬಿಕಾಸ್ ಸಮಥಿಂಗ್ ಇಸ್ ವೈರಲ್ ಆನ್ ಇನ್ಸ್ಟಾಗ್ರಾಮ್ ಇಮಿಡಿಯೇಟ್ಲಿ ಬೈ ಮಾಡಬೇಡಿ. ರಿವ್ಯೂಸ್ನ ನೋಡಿ, ನೆಗೆಟಿವ್ ರಿವ್ಯೂಸ್ನ ಕೂಡ ನೋಡಿ, ಪ್ರೈಸ್ನ ಕಂಪೇರ್ ಮಾಡಿ. ಆ್ಯಂಡ್ ಪಾಸಿಬಲ್ ಇದೆ ಅಂತ ಹೇಳಿದ್ರೆ ಆಫ್ಲೈನಲ್ಲಿ ಒಂದ್ಸತಿ ಪ್ರಾಡಕ್ಟ್ನ ಡೈರೆಕ್ಟಾಗಿ ಹೋಗಿ ನೋಡಿ ತಿಳ್ಕೊಳ್ಳಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಪರ್ಚೇಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಇದೆಲ್ಲ ಪ್ರಾಡಕ್ಟು ಒಂದು 2000 ರುಪೀಸಲ್ಲಿ ಬರುತ್ತೆ, ಇಟ್ಸ್ ಓಕೆ. ಬಟ್ ಬೇರೆ ಏನಾದರೂ ಪ್ರಾಡಕ್ಟ್ ನಾವು ಜಾಸ್ತಿ ಸ್ವಲ್ಪ ಕಾಸ್ಟ್ಲಿ ಇದೆಲ್ಲ ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದರೆ ಸೊ ಐ ವುಡ್ ಲೈಕ್ ಟು ಸೇ ಒಂದ್ಸತಿ ಆಫ್ಲೈನಲ್ಲಿ ಚೆಕ್ ಮಾಡಿ, ಒಂದ್ಸತಿ ಆನ್ಲೈನಲ್ಲಿ ಫೋಟೋಸ್ ಎಲ್ಲ ಹಾಕಿ ರಿವ್ಯೂಸ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಚೆಕ್ ಮಾಡಿ. ಯಾರಾದರೂ ನೆಗೆಟಿವ್ ರಿವ್ಯೂನ ಕೊಟ್ಟಿದ್ದಾರೆ ಅಂತಂದರೆ ಒಂದ್ಸತಿ ಅದಕ್ಕೆ ಟೈಮ್ ತೊಗೊಂಡು ಅನಲೈಸ್ ಮಾಡಿ, ಚೆಕ್ ಮಾಡಿ, ಎಲ್ಲ ಮಾಡಿಬಿಟ್ಟು ಆಮೇಲೆ ಫೈನಲ್ ಕಾಲ್ ನಿಮ್ದಾಗಿರುತ್ತೆ. ಸೊ ಅವಾಗೂ ನಿಮಗೆ ಬೇಕು ಅನಿಸಿದ್ರೆ ತೊಗೋಬೋದು. ಅದು ತೊಗೊಂಡಾದ್ಮೇಲೂ ನಮಗೇನೋ ಕರೆಕ್ಟಾಗಿ ಆಗ್ತಿಲ್ಲ, ಸರಿ ಇಲ್ಲ ಅಂತ ಅನಿಸ್ತಂದರೆ ಆಬ್ವಿಯಸ್ಲಿ ರಿಟರ್ನ್ ಆಪ್ಷನ್ ಇರುತ್ತೆ. ಸೊ ಪ್ರಾಡಕ್ಟ್ ಡೆಲಿವರ್ ಆಗಿದ ತಕ್ಷಣವೇ ಬೇಗ ಚೆಕ್ ಮಾಡಿಕೊಂಡು ನಮ್ಗಾಗಿಲ್ಲ ಅಂತಂದರೆ ಆರಾಮಾಗಿ ರಿಟರ್ನ್ ಮಾಡ್ಕೋಬಹುದು. ಇವಾಗ ನಾನೇನೋ ಇದನ್ನು ಪರ್ಚೇಸ್ ಮಾಡಾಯಿತು, ಇದೇನಾದರೂ ಪರ್ಚೇಸ್ ಮಾಡಿರಲಿಲ್ಲ ಅಂದರೆ ನಾನು ಏನು ಮಾಡಬಹುದಿತ್ತು. ಆ್ಯಂಡ್ ಇವಾಗಲೂ ನನಗೆ ಇದೊಂದು ಆಪ್ಷನ್ ಇದೆ ಆಯಿತಾ. ಆ್ಯಕ್ಚುಲಿ ಇವಾಗ ನನಗೆ ಲೈಕ್ ಒಂದು ರಿಯಲೈಸ್ ಆಯಿತು, ನೆಕ್ಸ್ಟ್ ಇಯರ್ ನಾನು ಇದನ್ನು ಕಾರ್ಪೆಂಟರ್ಗೆ ಆರ್ಡರ್ ಕೊಟ್ಟು ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಆಯಿತಾ. ಬಿಕಾಸ್ ಲೈಕ್ ನಾವೇ ಆರ್ಡರ್ ಕೊಟ್ಟು ಯಾವ ಸೈಜಿಗೆ ಬೇಕು, ಯಾವ ಲೆಂತ್ ಬೇಕು, ಆ್ಯಂಡ್ ಎಷ್ಟು ವೇಟ್ ಇಡಬೇಕಾಗತ್ತೆ ನಾವು ಅದ್ರ ಮೇಲೆ ಅಂತ ಹೇಳ್ಬಿಟ್ಟು, ಡಿಸೈನ್ ಹೇಗಿರಬೇಕು, ಯಾವ ಥರ ಔಟ್ಲುಕ್ ಕಾಣಬೇಕು, ಪ್ರತಿಯೊಂದೂ ನಾವು ಕಸ್ಟಮೈಸ್ ಮಾಡಿ ಕೊಟ್ಟರೆ ಅಲ್ವಾ ಲೈಕ್ ಪ್ರಾಡಕ್ಟು ಔಟ್ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಬಿಕಾಸ್ ನಮಗೆ
ಎಕ್ಸಾಕ್ಟ್ಲಿ ಏನು ಬೇಕು ಅಂತ ಕಾರ್ಪೆಂಟರ್ಗೆ ನಾವು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ಆರ್ ರಿಕ್ವೈರ್ಮೆಂಟ್ ನಾವು ಮಾಡಿಸ್ಕೊಳ್ಬಹುದು. ಸೊ ಇದೆಲ್ಲ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿದ್ರೆ ಸೊ ಕಾರ್ಪೆಂಟರ್ ಹತ್ರ ಕೊಟ್ಟು ಮಾಡಿಸಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಆ್ಯಂಡ್ ಈವನ್ ಬೆಟರ್ ನಿಮ್ಮ ಏರಿಯಾದಲ್ಲಿ ಏನಾದರೂ ಒಂದು ಒಳ್ಳೆ ಆಫ್ಲೈನ್ ಶಾಪ್ ಇದೆ, ಅಲ್ಲಿ ಹೋಗಿ ಡೈರೆಕ್ಟಾಗಿ ಸ್ಟ್ಯಾಂಡ್ನ ನೋಡಬಹುದು, ಅದನ್ನು ಟಚ್ ಮಾಡಿ ನಾವು ಫೀಲ್ ಮಾಡ್ಬೋದು, ಮೂವ್ ಮಾಡಿ ಸ್ಟೆಬಿಲಿಟಿ ಎಲ್ಲ ಚೆಕ್ ಮಾಡಿ, ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ, ಅದಾದ ನಂತರ ಇನ್ನು ಓಕೆ ಇದು ಪರ್ಫೆಕ್ಟ್ ಆಗಿದೆಯಪ್ಪ ನನಗೆ ಅಂತ ಅನ್ಸುತ್ತೆ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಮೇ ಬಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಅಂತೂ ಹಾಕ್ಲೇಬೇಕಾಗುತ್ತೆ, ಬಟ್ ಅಟ್ ಲೀಸ್ಟ್ ಮನಿ ಸ್ಪೆಂಡ್ ಮಾಡಿದ್ಮೇಲೆ ರಿಗ್ರೆಟ್ ಆಗಲ್ಲ ಆಯಿತಾ. ಸೊ ಆ್ಯಂಡ್ ಕಸ್ಟಮೈಸ್ ಮಾಡಿಸಿದಾಗ ಸ್ಟ್ಯಾಂಡ್ ಅಂತ ಅಂದರೆ ನೆಕ್ಸ್ಟ್ ಇಯರ್ ಕೂಡ ಅದನ್ನು ಯೂಸ್ ಮಾಡಬಹುದು, ಇಲ್ಲ ಬೇರೆ ಏನಾದರೂ ಒಕೇಶನ್ಸ್ ಬರ್ತಾ ಇದೆ ಏನಾದರೂ ಒಂದು ಸಣ್ಣ ಪುಟ್ಟದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಫಾರ್ ಮೀ ನೆಕ್ಸ್ಟ್ ಇಯರ್ ಕಾರ್ಪೆಂಟರ್ಗೆ ಹೇಳಿಬಿಟ್ಟು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಇಲ್ಲ ಅಂತಂದರೆ ಅದ್ರ ಮುಂದಿನ ವರ್ಷ ಕಾರ್ಪೆಂಟರ್ಗೆ ಹೇಳಿಬಿಟ್ಟು ನನಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಮಾಡಿಸ್ಬೇಕು ಅಂತ ಕೂಡ ಇವಾಗ ಒಂದು ತಲೆಯಲ್ಲಿ ನನಗೆ ಐಡಿಯಾ ಬಂದಿದೆ. ಸೊ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ, ಇನ್ನು ತುಂಬಾ ಟೈಮ್ ಇದೆ ಅಲ್ವಾ. ಸೊ ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು ಇಂಪಾರ್ಟೆಂಟ್ ಮೆಸೇಜ್ ಎಲ್ರಿಗೂ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ಗೈಸ್ ನೀವು ಈ ವಿಡಿಯೋನ ನೋಡಿ ಆಲ್ರೆಡಿ ಈ ಸ್ಟ್ಯಾಂಡ್ನ ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಪ್ಲೀಸ್ ಪ್ಯಾನಿಕ್ ಆಗಬೇಡಿ. ಫಸ್ಟು ನಿಮ್ಮ ಪ್ರಾಡಕ್ಟ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ಟಡಿಯಾಗಿ ಅನ್ನಿಸ್ತಾ ಇದೆಯಾ, ಸ್ಟೇಬಲ್ ಆಗಿದೆಯಾ, ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು ಅನ್ನಿಸ್ತಾ ಇದೆಯಾ, ಇಲ್ಲ ಅಂತಂದರೆ ಜಸ್ಟ್ ರೀಲ್ಸ್ನ ನೋಡಿ ಪರ್ಚೇಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಅಂತಂದರೆ ಇವಾಗ ಪ್ಲೀಸ್ ಒಂದು ಸತಿ ಯೋಚನೆ ಮಾಡಿ. ಇಲ್ಲ ಅಂತಂದರೆ ನೀವು ತೊಗೊಂಡ್ಮೇಲೆ 2 ಸತಿ ಚೆಕ್ ಮಾಡಿ ಕರೆಕ್ಟ್ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು. ಪ್ರಾಡಕ್ಟ್ ಅದು ಸ್ವಲ್ಪನಾದರೂ ಫಾಲ್ಟ್ಸ್ ಇದೆ, ಡಿಫೆಕ್ಟ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ರಿಟರ್ನ್ ಮಾಡಿ, ಮತ್ತೊಂದು ಒಳ್ಳೆ ಪ್ರಾಡಕ್ಟ್ನ ತರಿಸ್ಕೊಳ್ಳಿ. ಸೊ ಮೇ ಬಿ ಆಫ್ಲೈನ್ ಶಾಪಲ್ಲಿ ಬೆಟರ್ ಆಪ್ಷನ್ ಸಿಗಬಹುದು. ಇಲ್ಲ ಅಂತಂದರೆ ಕಾರ್ಪೆಂಟರ್ ಹತ್ರ ಹೋಗಿ ನಿಮ್ಮ ರಿಕ್ವೈರ್ಮೆಂಟ್ನ ತಿಳಿಸ್ಬಿಟ್ಟು ಎಕ್ಸಾಕ್ಟಾಗಿ ಹೇಗೆ ಬೇಕು ಆಗ ಮಾಡಿಸ್ಕೋಬಹುದು. ಆ್ಯಂಡ್ ಇಫ್ ಯು ಹ್ಯಾವ್ ಬಾಟ್ ಇಟ್ ಜಸ್ಟ್ ಬಿಕಾಸ್ ಯು ಸಾ ಮೈ ಪ್ರೀವಿಯಸ್ ವಿಡಿಯೋ ಆ್ಯಂಡ್ ಎನಿ ರೀಲ್ ಆ್ಯಂಡ್ ಲೈಕ್ ನಾವು ಇಫ್ ಯು ಆರ್ ಡೌಟ್ಫುಲ್ ಪ್ಲೀಸ್ ರಿಟರ್ನ್ ವಿಂಡೋ ಇದೆಯಾ ಅಂತ ಇವಾಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಮ್ ವೆರಿ ಸಾರಿ, ನಾನು ಫಸ್ಟ್ ನೋಡಿದಾಗ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಸ್ಟಡಿ ಆಗಿದೆ ಅನ್ನಿಸ್ತು, ಎಲ್ಲ ಅನ್ನಿಸ್ತು. ಬಟ್ ನಾನು ಈಗ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಲ್ವ, ನೀವು ಲಕ್ಷ್ಮೀದಲ್ಲಿ ನೋಡಿದಾಗ ಲೈಕ್ ಅಲ್ಲಾಡ್ತಾ ಇದೆ ಆಯಿತಾ. ಸೊ ಇವಾಗ್ಲೂ ಇಲ್ಲಿ ನೋಡಿದ್ರೆ ನೀವು ನನಗೆ ಅದನ್ನ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದ್ರ ದೇವರಿಗೆ ಹಾಕಿದಂಥ ಹಾರ ಅದು ಬೀಟ್ಸ್ ಇದೆ ಕೆಳಗಡೆ, ಆ ಬೀಟ್ಸು ಲೈಕ್ ಶೇಕ್ ಆಗ್ತಾ ಇದೆ, ನೀವು ನೋಡ್ಬೋದು. ನಾನು ಸ್ವಲ್ಪ ಲಕ್ಷ್ಮಿನ ಹೀಗೆ ಮುಟ್ಟಿದೆ ಅಲ್ವಾ, ಲೈಕ್ ಶೇಕ್ ಆಗ್ತಾ ಇದೆ ಲಕ್ಷ್ಮಿ. ಟೇಬಲ್ ಸ್ಟಡಿಯಾಗೆ ಅನ್ನಿಸ್ತದೆ, ಬಟ್ ಸ್ಟಿಲ್ ನನಗೆ ಗೊತ್ತಾಗ್ತಿಲ್ಲ ಅದು ಎಲ್ಲಿ ಏನು ಫಾಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇವಾಗ ಈ ವಿಡಿಯೋದಲ್ಲಿ ನೋಡಿ ಯಾವ ಥರ ಶೇಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದು ಈಸಿಯಾಗಿ ಇಲ್ಲ ಆಯಿತಾ, ಲೈಕ್ ಒಂದು ಚೂರು ಹಿಂಗೆ ಮುಟ್ಟಿದ ತಕ್ಷಣನೇ ಅಲ್ಲಾಡ್ತಾ ಇದೆ. ಸೊ ಲಕ್ಷ್ಮಿನ ನಾವು ಕೂರಿಸಿದ ಮೇಲೆ ಅಲ್ವಾ ಸ್ವಲ್ಪ ಅದು ಆಚೆ ಈಚೆ ಅಲ್ಲಾಡಬಾರ್ದು. ಸೊ ನಾವು ಒಂದು ಪೂಜೆ ಎಲ್ಲ ಆದಮೇಲೆ ದೇವರು ಅಲ್ಲಿ ಬಂದು ಕುತ್ಕೊಳ್ತಾರೆ ಅಂತ ನಾವು ಎಲ್ಲರೂ ನಂಬ್ತೀವಿ. ಆ್ಯಂಡ್ ಎಲ್ಲರೂ ಮನೆಗೂ ಲಕ್ಷ್ಮಿ ಹೋಗಿ ಕೂತು ಎದ್ದು ಬರ್ತಾರೆ, ಏನೋ ಒಂದು ನಾವೆಲ್ಲರೂ ನಂಬಿರೋ ಅಂಥ ವಿಷಯ ಅದು. ಸೊ ಲೈಕ್ ನಾವು ಮತ್ತೆ ಮುಟ್ಟಿದಾಗ ಏನೋ ಒಂದು ಹೂ ಹಾಕುವಾಗ ಎಲ್ಲ ಅಲ್ಲಾಡ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪೂಜೆ ಚೆನ್ನಾಗಾಗಲ್ಲ. ಸೊ ಇದು ಒಂದೇ ಒಂದು ವಿಷಯದಿಂದ ನನಗೆ ಲೈಕ್ ಈ ಒಂದು ಪ್ರಾಡಕ್ಟ್ ಮೇಲೆ ಅಷ್ಟೊಂದು ರಿಗ್ರೆಟ್ ಫೀಲ್ ಮಾಡ್ತಾ ಇರೋದು ನಾನು. ಲಿಟ್ರಲಿ ನೀವು ನಂಬಲ್ಲ, ಫಸ್ಟ್ಗೆ ಹೂವೆಲ್ಲ ಹಾಕಿ ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅಮ್ಮ ಹೂವು ಹಾಕುವಾಗ ಅದು ಅಲ್ಲಾಡಿದೆ. ಅವಾಗ ಅಮ್ಮ ಹೇಳಿದ್ರು ಅದಕ್ಕೆ ಇನ್ನು ನಾವು ಟಚ್ ಮಾಡೋದೇ ಬೇಡ, ಬಿಕಾಸ್ ನಮ್ದು ಒಂದು ಸತಿ ಪೂಜೆ ಆಯಿತು ಅಂತ ಅಂದಮೇಲೆ ಅವಾಗ ಅಲ್ಲಿ ಲಕ್ಷ್ಮಿ ಬಂದು ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಿಲೀವ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಒಂದು ಚೂರು ಲಕ್ಷ್ಮೀ ದೇವಿನ ಟಚ್ ಮಾಡಲೇ ಇಲ್ಲ ಆಯಿತಾ. ಜಸ್ಟ್ ಅಕ್ಷತೆ ಹಾಕಿರೋದು ಬಿಟ್ಟರೆ ಅದಾದಮೇಲೆ ನಾವು ಒಂದು ಚೂರು ಸಹ ಮುಟ್ಟಕ್ಕೆ ಹೋಗಿಲ್ಲ. ಬಿಕಾಸ್ ಅದು ಅಲ್ಲಾಡಿದ್ರೆ ಎಲ್ಲಿ ಏನಾದರೂ ಲೈಕ್ ಪೂಜೆ ಕರೆಕ್ಟಾಗಿ ಆಗಲ್ವೋ ಅಂತ ಹೇಳಿ ನಮಗೊಂದು ಭಯ ಇತ್ತು, ಹಾಗಾಗಿ ನಾವು ಮುಟ್ಟಕ್ಕೆ ಹೋಗಿಲ್ಲ. ಸೊ ಫೈನಲ್ ಆಗಿ ಒಂದು ವಿಷಯ ಏನು ಹೇಳ್ತೀನಿ ಅಂತಂದರೆ, ಈ ವಿಡಿಯೋನ ನಾನು ಪ್ರಾಡಕ್ಟ್ನ ಹೇಟ್ ಮಾಡೋಕ್ಕಂತೂ ಈ ವಿಡಿಯೋ ಮಾಡಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಶೇರ್ ಮೈ ಜೆನ್ಯೂನ್ ಎಕ್ಸ್ಪೀರಿಯನ್ಸ್. ಸೊ ನಾನು ಪರ್ಚೇಸ್ ಮಾಡಿದ್ದು ಇನಿಷಿಯಲಿ ಓಕೆ ಅಂದ್ಕೊಂಡು ಆ್ಯಕ್ಚುಲಿ ಯೂಸ್ ಮಾಡಿ ಡಿಸಪಾಯಿಂಟ್ ಆಗಿದ್ದು. ಹಾಗಾಗಿ ಲೈಕ್ ಎವ್ರಿಥಿಂಗ್ ಆನೆಸ್ಟ್ ಆಗಿ ಹೇಳಬೇಕು ಅಂತ ಅನ್ನಿಸ್ತು. ಬಿಕಾಸ್ ನಾನು ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಇದೊಂದು ಬೆಸ್ಟ್ ಪ್ರಾಡಕ್ಟ್, ನಿಮ್ಮ ಮನೇಲಿ ಇರಬೇಕು, ನಿಮ್ಮ ಮನೇಲಿ ಚೆನ್ನಾಗಿ ಹಬ್ಬ ಮಾಡಬೇಕು ಅಂತಂದರೆ ಈ ಥರದ್ದು ಒಂದು ಪ್ರಾಡಕ್ಟ್ ತುಂಬಾ ಯೂಸ್ ಆಗೋದೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದನ್ನು ಅಲ್ಲಿ ನನ್ನ ವಿಡಿಯೋ ನೋಡಿ ಯಾರಾದರೂ ಒಬ್ಬರು ಪರ್ಚೇಸ್ ಮಾಡಿದ್ದೀರಾ ಅಂತಂದ್ರೂ ಅವ್ರಿಗದು ಲೈಕ್ ಆ ರಿಗ್ರೆಟ್ ಬರಬಾರ್ದು. ಸೊ ಇವ್ರ ವಿಡಿಯೋ ನೋಡ್ಬಿಟ್ಟು ನಾನು ತೊಗೊಬಿಟ್ಟೆ ಏನಪ್ಪ ಇದು ಹೀಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಥಾಟ್ ನಿಮಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಐ ಜಸ್ಟ್ ಥಾಟ್ ಲೈಕ್ ಇಲ್ಲ ನಾನು ಈ ವಿಡಿಯೋನ ಮಾಡಿ ತಿಳಿಸಲೇಬೇಕು ಅಂತ ಹೇಳ್ಬಿಟ್ಟು. ಒಬ್ಬರು ಪರ್ಚೇಸ್ ಮಾಡಿದ್ರು ಅಷ್ಟೇ ನನಗೆ ಅದು ನನಗೆ ಮತ್ತೆ ರಿಗ್ರೆಟ್ ಆಗುತ್ತೆ. ನಂದು ಯಾರೋ ವ್ಯೂವರ್ ನೋಡಿಬಿಟ್ಟು ಅವ್ರು ಪರ್ಚೇಸ್ ಮಾಡಿದ್ದಾರೆ ಆ್ಯಂಡ್ ಐ ನೋ ನನಗೇನು ಅಷ್ಟೊಂದು ಜನ ಫಾಲೋವರ್ಸ್ ಇದ್ದು ಒಂದು 100 ಜನ 50 ಜನ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಇಲ್ಲ. ಬಟ್ ಸ್ಟಿಲ್ ಸೊ ಒಬ್ಬರು ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದ್ರೂ ಅವ್ರದ್ದು ಹಾರ್ಡ್ ಅರ್ನ್ಡ್ ಮನಿ ಆಗಿರುತ್ತೆ ಅದು. ಸೊ ಡೆಫಿನೆಟ್ಲಿ ಸುಮ್ಮನೆ ನಾವು ನೀರನ್ನು ವೇಸ್ಟ್ ಮಾಡ್ದಂಗೆ ಮನಿನ ವೇಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಐ ಥಾಟ್ ಇಲ್ಲ ನಾನು ಈ ಒಂದು ವಿಡಿಯೋನ ತಿಳಿಸಲೇಬೇಕು, ಈ ಒಂದು ವಿಷಯನ ಎಲ್ಲರ ಹತ್ರ ಹೇಳಲೇಬೇಕು. ಸೊ ಅವ್ರಿಗೆ ಅವಾಗ ನಿಮಗೆ ತೊಗೊಂಡ್ಮೇಲೆ ನೀವು ಒಂದು 2 ಸಲ ಚೆಕ್ ಮಾಡ್ಕೋತೀರಾ, ಆವಾಗ ಸ್ಟಡಿ ಆಗಿದೆ ಓಕೆ ಆಗುತ್ತೆ ಅನ್ನೋವಾಗ ಡೆಫಿನೆಟ್ಲಿ ನೀವು ಆರಾಮಾಗಿ ಇಟ್ಕೊಳ್ಬಹುದು.
And sometimes we learn from our own mistakes, but sometimes someone else's mistake can save our money. ಸೊ ನಾನು ಮಾಡಿದ ಮಿಸ್ಟೇಕ್ನ ನೀವು ಮಾಡಬೇಡಿ. ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದೆ ಅಂತ ಇಮಿಡಿಯೇಟ್ಲಿ ಪರ್ಚೇಸ್ ಮಾಡಬೇಡಿ. ಥಿಂಕ್ ಮಾಡಿ, ಕಂಪೇರ್ ಮಾಡಿ, ಚೆಕ್ ಮಾಡಿ, ಆ್ಯಂಡ್ ಅದಾದಮೇಲೆ ನಿಮಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆವಾಗ ಹೋಗಿ ಪರ್ಚೇಸ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಈ ಸಿಂಪಲ್ ವಿಡಿಯೋ. ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ. ನಾನು ಹಿಂದೆ ಒಂದು ವಿಡಿಯೋನ ಹಾಕಿರೋದ್ರಿಂದ ಈ ಒಂದು ಇನ್ಫಾರ್ಮೇಷನ್ನ ನಾನು ತಿಳಿಸಲೇಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಥವಾ ಏನಾದರೂ ಒಂದು ಇದರಿಂದ ನಿಮಗೆ ಒಂದು ಥಾಟ್ ಬಂದಿದೆ, ಏನೋ ಒಂದು ಕಲ್ತಿದ್ದೀರಾ ಇದರಿಂದ, ಇಲ್ಲ ಏನೋ ಒಂದು ಚಿಕ್ಕ ಪುಟ್ಟ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಲ್ಸೋ ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಈ ಚಾನೆಲ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.